ನಮಸ್ಕಾರ ವೀಕ್ಷಕರೇ. ಇಲ್ಲಿ ನಾವು ವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಕೆಲವೊಂದು ಪ್ರಶ್ನೆಗಳು ಹಾಗೆಯೇ ಅವುಗಳ ಉತ್ತರಗಳನ್ನು ನೋಡೋಣ. ಪ್ರಮುಖ ಪ್ರಶ್ನೆಗಳು ಮತ್ತು ಅವುಗಳ ಉತ್ತರ. ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ. ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ ಡೈನಮೋ. ಇದು ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ಇನ್ನು ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಯಾವುದೆಂದರೆ ಅದು ಬ್ಯಾಟರಿ. ಬ್ಯಾಟರಿ ಇದು ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ಇನ್ನು ಜೆಟ್ ಎಂಜಿನ್ಗಳಲ್ಲಿ ಬಳಸುವ ಇಂಧನ. ಜೆಟ್ ಇಂಜಿನ್ಗಳಲ್ಲಿ ಬಳಸುವ ಇಂಧನ ಕೆರೋಸಿನ್. ಇದು ಜೆಟ್ ಇಂಧನಗಳಲ್ಲಿ ಬಳಸ್ತಾರೆ. ಇನ್ನು ಶಬ್ದದ ವೇಗ ಗಾಳಿಯಲ್ಲಿ ಎಷ್ಟಿರುತ್ತದೆ ಅಂದರೆ 330 ಡೆಸಿಮಲ್ ಪ್ರತಿ ಸೆಕೆಂಡ್ಗೆ ಇರುತ್ತದೆ. ಇನ್ನು ಶಬ್ದದ ವೇಗ ನೀರಿನಲ್ಲಿ 1400 ಆಗಿರುತ್ತದೆ. ಇನ್ನು ಶಬ್ದದ ವೇಗ ಘನ ವಸ್ತುವಿನಲ್ಲಿ 5000. ಬೆಳಕಿನ ವೇಗ ಪ್ರತಿ ಸೆಕೆಂಡ್ಗೆ 3,00,000 ಕಿಲೋಮೀಟರ್. ಬೆಳಕು ಅತಿ ಕಡಿಮೆ ಚಲಿಸುವುದು ಎಲ್ಲಿ ಅಂದರೆ ನೀರಿನಲ್ಲಿ ಬೆಳಕು ಅತಿ ಕಡಿಮೆ ಚಲಿಸುತ್ತದೆ. ಇನ್ನು ಶಬ್ದದ ತೀವ್ರತೆಯನ್ನು ಅಳೆಯುವ ಮಾನಕ ಡೆಸಿಬಲ್. ಡೆಸಿಬಲ್ನಲ್ಲಿ ಶಬ್ದದ ತೀವ್ರತೆಯನ್ನು ಅಳೆಯುತ್ತಾರೆ. ಪ್ರಯೋಗಶಾಲೆಯಲ್ಲಿ ಬಳಸುವ ಗಾಜಿನ ಉಪಕರಣಗಳನ್ನು ಏನೆಂದು ಕರೀತಾರೆ ಅಂದರೆ ಫೈರೆಕ್ಸ್. ನ್ಯೂಕ್ಲಿಯರ್ ರಿಯಾಕ್ಟರ್ಗಳನ್ನು ಇಂಧನವಾಗಿ ಬಳಸುವ ಮೂಲ ವಸ್ತು ಯುರೇನಿಯಂ. ಸೂರ್ಯನಲ್ಲಿರುವ ಶಕ್ತಿಯ ಪ್ರಮುಖ ಮೂಲ ಯಾವುದೆಂದರೆ ಹೈಡ್ರೋಜನ್ ಅಂದರೆ ಜಲಜನಕ. ವಿಶ್ವದ ಮೊದಲ ಮಾನವ ನಿರ್ಮಿತ ಉಪಗ್ರಹ ಯಾವುದೆಂದರೆ ಸ್ಪುಟ್ನಿಕ್. ಇದು ರಷ್ಯಾ ದೇಶದಲ್ಲಿ 1957ರಲ್ಲಿ ನಿರ್ಮಿಸಿದರು. ಇನ್ನು ಭಾರತದ ಪ್ರಥಮ ಉಪಗ್ರಹ ಆರ್ಯಭಟ. ಇದನ್ನು 1975ರಲ್ಲಿ ಮಾಡಿದರು. ಇನ್ನು ವಿಶ್ವದ ಪ್ರಥಮ ಬಾಹ್ಯಾಕಾಶಯಾನಿ ಯೂರಿ ಗಾರಿನ್. ಇವರು ರಷ್ಯಾ ದೇಶದವರು. ಚಂದ್ರನ ಮೇಲೆ ಮೊದಲು ಪಾದಾರ್ಪಣೆ ಮಾಡಿದ ಮಾನವ ನೀಲ್ ಆರ್ಮ್ಸ್ಟ್ರಾಂಗ್. ಇವರು 1969ರಲ್ಲಿ ಮಾಡಿದರು, USA ನವರು. ವಿಶ್ವದ ಪ್ರಥಮ ಮಹಿಳಾ ಗಗನಯಾತ್ರಿ ವ್ಯಾಲೆಂಟಿನಾ ಟೆರೆಸ್ಕೋವಾ. ಇವರು ರಷ್ಯಾ ದೇಶದವರು. ಭಾರತದ ಪ್ರಥಮ ಗಗನಯಾತ್ರಿ ರಾಕೇಶ್ ಶರ್ಮಾ. ಚೀನಾದ ಪ್ರಥಮ ಗಗನಯಾತ್ರಿ ಯಾಂಗ್ ಲೇವಿ. ಕಂಪ್ಯೂಟರ್ನ ಜನಕ ಚಾರ್ಲ್ಸ್ ಬ್ಯಾಬೇಜ್. ಭೂಸ್ಥಿರ ಕಕ್ಷೆ ಉಪಗ್ರಹಗಳು ಎಷ್ಟು ಗಂಟೆಗಳಿಗೊಮ್ಮೆ ಭೂಮಿಯನ್ನು ಪ್ರದಕ್ಷಿಣೆ ಹಾಕುತ್ತವೆ? ಇವು ಪ್ರತಿ 24 ಗಂಟೆಗೊಮ್ಮೆ ಪ್ರದಕ್ಷಿಣೆ ಹಾಕುತ್ತವೆ. ಸೂರ್ಯಗ್ರಹಣದ ವೇಳೆಯಲ್ಲಿ ನಮಗೆ ಗೋಚರಿಸುವ ಭಾಗವನ್ನು ಏನೆಂದು ಕರೆಯುತ್ತಾರೆ? ಅದಕ್ಕೆ ಕರೋನಾ ಅಂತೇಳಿ ಕರೀತಾರೆ. ಆಕಾಶದಲ್ಲಿ ಬಣ್ಣ ನೀಲಿಯಾಗಿರಲು ಕಾರಣ ಬೆಳಕಿನ ಚದುರುವಿಕೆ. ಗಾಳಿಯಿಂದಾಗುವ ಕ್ರಿಯೆಗೆ ಏನಂತೇಳಿ ಕರೀತಾರಂದರೆ ಅನಿಮೋಲಿಫಿ. ಬಾಕ್ಸರ್ಗಳನ್ನು ಪೀಡಿಸುವ ಸಾಮಾನ್ಯ ರೋಗ ಪಾರ್ಕಿನ್ಸನ್ ರೋಗ. ಅತ್ಯಂತ ಚಿಕ್ಕ ಜೀವಕೋಶ ಮೈಕೋಪ್ಲಾಸ್ಮಾ. ದೀರ್ಘಾಯುಷ್ಯವನ್ನು ಹೊಂದಿರುವ ಪ್ರಾಣಿ ಆಮೆ.